ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿಂದ ನಾನು ಸೆಕೆಂಡ್ ಶಿಫ್ಟ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ ಅಲ್ಲಿ PNTಲಿ ತರಕಾರಿ ಮಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಇವತ್ತು ನೋಡಿ ಪೂರ್ತಿ ತರಕಾರಿ ತಂದಿದ್ದೀನಿ. ಪಲ್ಯನೂ ತರಕಾರಿದೆ ಮಾಡಿದ್ದೀನಿ. ಇದನ್ನೆಲ್ಲ ಫ್ರೆಂಡ್ಸ್ ಫ್ರಿಜ್ಜಿಗೆ ಇಡಬೇಕು ನೋಡಿ. ಇನ್ನು ಫ್ರೆಂಡ್ಸ್, ಮನೆ ಎಲ್ಲ ಮಾಮೂಲಿ ನಮ್ಮದು ನೆನ್ನೆನೆ ಎಲ್ಲ ಕ್ಲೀನಿಂಗ್, ಪೂರ್ತಿ ಕ್ಲೀನಿಂಗು ಎಲ್ಲ ಆಗಿದೆ. ಇನ್ನು ಫ್ರೆಂಡ್ಸ್ ನೋಡಿ, ನಂದು ಗಿಫ್ಟ್ ಬಂದಿರೋ ಫೋಟೋ ಅಲ್ಲೇ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಫ್ರಿಜ್ ನೋಡಿ, ನನ್ನ ಮಗಳು ಎಲ್ಲನೂ ತೋರ್ಸೋಣ ಅಂತಿದೆ. ಫುಲ್ಲು ಫ್ರೆಂಡ್ಸ್ ಫ್ರಿಜ್ ಕ್ಲೀನ್ ಮಾಡಿದ್ದಾಳೆ ಮೊನ್ನೆ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್. ನಮ್ಮನೆ ಫ್ರಿಜ್ ನಾವು ಯಾವುದು ಅದು ಇದು ಏನು ನಾನು ತಂದು ಫ್ರಿಜ್ಗೆ ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಇವತ್ತೇ ಜಸ್ಟ್ ಟೊಮೊಟೊ ಮತ್ತು ಬೀಟ್ರೂಟು, ಲೆಮನ್ ಈಗ ಫ್ರೆಂಡ್ಸ್ 5 ರೂಪಾಯಿ ಹೇಳಿದ್ರು. ಫಿಶ್ ಇನ್ನೂ ತಂದಾಕಿಲ್ಲ ಫ್ರೆಂಡ್ಸ್, ನಾನು ತಂದಾಕಬೇಕು. ಇನ್ನು ಫ್ರೆಂಡ್ಸ್, ಈ ಫೋಟೋ ಬಂದು ನಾನು ನನ್ನ ಮಗಳಿಗೆ ಒಂದು ಬರ್ತಡೇಲಿ ಗಿಫ್ಟ್ ಕೊಟ್ಟಿದ್ದೆ. ಈಗ 3ನೇ ವರ್ಷ ಅಲ್ಲೇ ಬರ್ತೀನಿ ನೋಡಿ, 2020ನೇ ಇಸ್ವಿ. ತಡೀರಿ, ಇದೆಲ್ಲ ನಮ್ಮ ಅಣ್ಣನ ಮನೆ ಮದುವೆ ಫೋಟೋಗಳು ಫುಲ್. ಇದೊಂದು ಡ್ರೈಯರು, ತಲೆ ಆರಿಸ್ಕೊಳ್ಳೋದು. ಇದನ್ನು ಮಾಮೂಲಿ ಲೈಟ್ ಹೋದ್ರೆ ಹಾಕೊಳ್ಳೋದು. ಇದರಲ್ಲೆಲ್ಲ ಇದ್ದೀವಿ ನಮ್ಮ ರಿಲೇಷನ್ ಫ್ರೆಂಡ್ಸ್ ನೋಡಿ ಆ ಫೋಟೋದಲ್ಲಿ. ಅದು ಈ ಫೋಟೋ ಎಲ್ಲ ನಾನು ಕಂಪ್ನಿಲಿ ಇದ್ದಾಗ ನಾವು ತೆಗೆಸ್ಕೊಂಡಿದ್ದು. ಇನ್ನು ಫ್ರೆಂಡ್ಸ್, ಬೆಳಗ್ಗೆನೆ ನಾನು ಪ್ಯಾಸೇಜ್ ಎಲ್ಲ ಪೂರ್ತಿ ಆಲ್ರೆಡಿ ಬಿಸಿಲು ಫ್ರೆಂಡ್ಸ್ ಬಂತು ನೋಡಿ, ಬಿಸಿಲು ತೋರಿಸ್ತಾ ಇದ್ದೀನಿ. ಇನ್ನು ಬೆಡ್ಶೀಟ್ ಒಗಿಬೇಕಿತ್ತು, ಅದನ್ನು ಎಲ್ಲ ಒಗೆದಾಕ್ತೆ ನೋಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಬಿಸಿಲು ಎಷ್ಟೊಂದು ಬಂದಿದೆ ನೋಡಿ. ಇನ್ನು ಆಲ್ರೆಡಿ ನಾನು ನಿಮಗೆ ನುಗ್ಗೆ ಮರ ತೋರಿಸ್ತಾ ಇರ್ತೀನಿ. ಬಿಸಿಲಾರ ಇನ್ನು ಫ್ರೆಂಡ್ಸ್ ಬೆಡ್ಶೀಟ್ ಎಲ್ಲ ತೆಗೆದು ನೆನ್ನೆ ವಾಶ್ ಮಾಡಿ ಒಣಗಾಕಾಯಿತು. ಇನ್ನು ಫ್ರೆಂಡ್ಸ್ ನೋಡಿ, ಎಲ್ಲನೂ ನಾನು ಇಲ್ಲೇ ಒಣಗಾಕೋದು. ಪ್ಯಾಸೇಜ್ ನಮ್ದು ಆಲ್ರೆಡಿ ಎಲ್ಲರಿಗೂ ತೋರಿಸಿದ್ದೀನಿ. ಟವಲೆಲ್ಲ ಈ ಕಡೆ. ಇನ್ನು ಈ ತುಗು ಎಲ್ಲದು ಬೆಡ್ಡು ಗಲೀಜಾಗಿ ಕೊಳೆ ಆಗೈತೆ. ಇನ್ನು ಫ್ರೆಂಡ್ಸ್, ಹಳಸಿನ ತಂದೀವಲ್ಲ, ಅದನ್ನು ಆಚೆಗೆ ಇಟ್ಟಿದ್ದೀನಿ ಡ್ರೈ ಆಗೋಕ್ಕೆ. ಮೇಲೆ ಮೆಣಸಿನ್ಕಾಯಿನ ಒಣಗಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ನಮ್ಮ ಓನರ್ ಮನೆ ಮರ. ನಮ್ಮ ಪ್ಯಾಸೇಜ್ ಡೈಲಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಯಾಕೆ ಗೊತ್ತಾ, ಮನೆ ಮುಂದೆ ಕ್ಲೀನ್ ಇರಬೇಕಲ್ವಾ ನೋಡಿ. ನಮ್ಮದು ಪ್ಯಾಸೇಜ್ ಫ್ರೆಂಡ್ಸ್ ಫುಲ್ಲು ದೊಡ್ಡದಿದೆ. ಇನ್ನು ಫ್ರೆಂಡ್ಸ್, ನಾನು ಬಾಗಿಲಿಗೆ ಕೆಂಪುದ್ರಲ್ಲಿ ಬಿಟ್ಟಿದ್ದೀನಿ, ಇದು ವೈಟು ಅಂತ. ತುಳಸಿ ಗಿಡ ತರೋಕ್ಕೆ ನೆನ್ನೆ ಟೈಮ್ ಆಗಲಿಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ಅಂಗಡಿ ಅದು ಇದು ಅಂತ ಟೈಮ್ ಆಗೇ ಹೋಯ್ತು. ಇಲ್ಲಿ ನೋಡಿ ಎಷ್ಟೊಂದು, ಇದು ಬ್ಯಾಕ್ ಸೈಡ್ ಫ್ರೆಂಡ್ಸ್, ಬಸ್ ಸ್ಟಾಪ್ ಕಾಣಿಸುತ್ತೆ. ಇನ್ನು ನಮ್ಮನೆ ಬಾಗಿಲಿಗೆ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು ತೋರಣ ಹಾಕಿರೋದು. ಅದೊಂದು ಆಂಜನೇಯನ ಫೋಟೋ. ಇಲ್ಲಿ ತಮಿಳ್ನಾಡಿಂದ ಆ ಕಣ್ಣು ದೃಷ್ಟಿನ ನನಗೆ ತಂದುಕೊಟ್ಟಿದ್ದೀನಿ. ಐರನ್ ಟೇಬಲ್ ನಾವು ಈ ಥರನೇ ಇಟ್ಕೊಂಡಿರೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಇನ್ನು ಹಾಲು, ಇನ್ನು ಅದೇ ಸ್ಕ್ರೀನ್ ಇನ್ನೂ ನಾನು ಚೇಂಜ್ ಮಾಡಿಲ್ಲ. ನೋಡಿದ್ದೀರಲ್ಲ ಫೋಟೋ ಆಲ್ರೆಡಿ ತೋರಿಸಿದ್ನಲ್ಲ, ಎಲ್ಲ ಇಲ್ಲಿಟ್ಟಿದ್ದಾಳೆ ನನ್ನ ಮಗಳು ಫ್ರೆಂಡ್ದವೆಲ್ಲ. ಫ್ರೆಂಡ್ಸ್, ಈಗ ಪೂಜೆ ಇನ್ನೂ ಆಗಲಿಲ್ಲ ಇವತ್ತು ನಮ್ಮದು. ಇನ್ನು ಫ್ರೆಂಡ್ಸ್, ಇದು ನಾನು ಮೈಸೂರಿಗೆ ಹೋದಾಗ ಒಳ್ಕಲ್ ತಂದಿದ್ದೆ. ಯಾವಾಗಲೂ ಒಂದು ಟೈಮ್ ರುಬ್ಬಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ನಾನು ಏನಂತ ಇದ್ದೀನಿ, ಇದು ಕರೆಕ್ಟ್ ಜಾಗಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಆಚೆಗೆ ಇಟ್ಟರೆ ಯಾವಾಗ ರುಬ್ಬೋದಲ್ಲ ಅಂದರೆ ನನ್ನ ಮಗಳು ಆಚೆಗೆ ಬೇಡ ಅಂತಲೇ ಫ್ರೆಂಡ್ಸ್. ಇದು ಶನಿ ಮಹಾತ್ಮನ ಗದ್ಗೆ ಥರ, ನೀವು ಅದನ್ನು ಕಾಲಲ್ಲಿ ಯಾವುದ್ರಲ್ಲೂ ಟಚ್ ಮಾಡಬೇಡಿ. ಇನ್ನು ಫ್ರೆಂಡ್ಸ್, ನೆನ್ನೆದು ಇನ್ನೂ ಒಂದು ಮಸಾಲ ರೊಟ್ಟಿ 2 ಇದೆ, ಅದು ಏನಾಗಲ್ಲ, ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಆಯಿತು. ಇಡ್ಲಿ ಇವತ್ತು ನಮ್ಮನೇಲಿ ನಾಷ್ಟ. ಆಲ್ರೆಡಿ ಇಡ್ಲಿ ಪಾತ್ರೆನೂ ಪೂರ್ತಿ ವಾಶ್ ಮಾಡಿ ಇಟ್ಟಾಯಿತು. ಇಲ್ಲಿ ನೀರು ತುಂಬ್ಕೊಂಡಿದ್ದೀನಿ 1 ಕ್ಯಾನು. ಯಾಕಂದರೆ ನಮ್ಮ ಮನೇಲಿ ನೀರು ಸ್ವಲ್ಪ ಒಂದೇ ಟೈಮ್ ನೀರು ಬಿಟ್ಟು ಆಮೇಲೆ ನಿಲ್ಲಿಸ್ಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನೀರನ್ನ ಫಿಲ್ ಮಾಡಿ ಇಟ್ಕೊತೀನಿ. ಇನ್ನು ಫ್ರೆಂಡ್ಸ್, ಇದರಲ್ಲಿ ನಾನು ಪಲ್ಯದಲ್ಲಿ ಏನೇನು ಹಾಕಿದ್ದೀನಿ ಹೇಳ್ತೀನಿ ಬನ್ನಿ. ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಗೆಡ್ಡೆಕೋಸು ಮತ್ತು ನೂಕೋಲು, ಟೊಮೊಟೊ, ಇದನ್ನೆಲ್ಲ ಫ್ರೆಂಡ್ಸ್, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನ ಹಾಕಿ ನಾನು ಒಗ್ಗರಣೆ ಮಾಡಿದ್ದೀನಿ. ಒಗ್ಗರಣೆ ಆದಮೇಲೆ ಅದನ್ನೆಲ್ಲ ಒಗ್ಗರಣೆಲಿ ಸ್ವಲ್ಪ ಹೊತ್ತು ಬೇಯಿಸಿ ಫ್ರೆಂಡ್ಸ್, ನಿಮಗೆ ಬೇಕಂದರೆ ಬಟಾಣಿನೂ ಹಾಕೋಬೋದು. ನಾನು ಬಟಾಣಿ ಹಾಕಿಲ್ಲ, ತರಲಿಲ್ಲ, ಬೆಳಗ್ಗೆನೇ ಹೋಗಿ ತರಕಾರಿ ತಂದೆ. ಅದಾದಮೇಲೆ ಫ್ರೆಂಡ್ಸ್, ನೀವು ಅದೆಲ್ಲ ಒಗ್ಗರಣೆಲಿ ಚೆನ್ನಾಗಿ ಬೇಯಿಸಿದ್ಮೇಲೆ ಅದಕ್ಕೆ ನೀವು ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ ಪುಡಿ, 1-2 ಎಳ್ಳು, ಕಡಲೆ ಬೀಜ 3 ಹಾಕಿ. ನಾನು ಇವತ್ತು ಬರೀ ಎಳ್ಳು ಹಾಕ್ತೆ, ಕಡಲೆ ಹಾಕೋದನ್ನ ಮರ್ತುಬಿಟ್ಟೆ. ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಪಲ್ಯ ಪೂರ್ತಿ ರೆಡಿ ಆಯಿತು. ಇಡ್ಲಿಗಿನ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇನ್ನು ಬರೋದು 11:15ಗೇನೆ. ಬನ್ನಿ ಏನೇನು ಮಾಡಿದ್ದೀನಿ ಅಂತ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಬೀಟ್ರೋಟ್ ತಂದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ತರಕಾರಿ ಜೊತೆ ಬೀಟ್ರೋಟ್ ತಂದೆ. ಇನ್ನು ಇಷ್ಟು ನಲ್ಲಿಕಾಯಿ ಇದೆ. 1 ವೀಕ್ ಆಯಿತು ನಲ್ಲಿಕಾಯಿನ ತಂದು ನಾವು. ಇನ್ನಿಷ್ಟು ಮಿಕ್ಕಿದೆ. ಹಣ್ಣಾಗಿರೋ ಮೆಣಸಿಕಾಯಿನ ನಾನು ಇದ್ರೊಳಗಡೆ ಇಟ್ಕೊಂಡಿದ್ದೀನಿ ಯೂಸ್ ಮಾಡೋಕ್ಕೆ. ಇನ್ನು ಫ್ರೆಂಡ್ಸ್, ಇಲ್ಲಿ ನಲ್ಲಿಕಾಯಿ, ದಾಳಿಂಬೆ, ಬೀಟ್ರೋಟು ಫ್ರೆಂಡ್ಸ್. ಇನ್ನು ದಾಳಿಂಬೆ ಇನ್ನು 2 ಇದೆ ನೋಡಿ, ಇಲ್ಲಿದೆ ತೋರಿಸ್ತೀನಿ ಬನ್ನಿ. ನೀರೊಳಗಡೆ ಹಾಕಿದ್ದೀನಿ, ಗಟ್ಟಿ ಆಗುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟರೆ. ಹಂಗಾಗಿ ಫ್ರೆಂಡ್ಸ್, ಇನ್ನು ಇವತ್ತು ಜ್ಯೂಸು ಇದನ್ನು ರೆಡಿ ಮಾಡಿದ್ದೀನಿ.
ದಾಳಿಂಬೆ. ಇದು ನನಗೆ ಬೆಳಗ್ಗೆನೆ ಕುಡ್ದು ಹೋಗ್ತೀನಿ, ತಗೊಂಡೋಗಲ್ಲ, ಸೆಕೆಂಡ್ ಶಿಫ್ಟ್ ಇದೆ. ಇದು ಸ್ವಲ್ಪ ಏನಾದರೂ ಇದ್ರೆ ನಾನು ಫ್ರೆಂಡ್ಸ್ ಕವರ್ಗೆ ಕಸನ ಹಾಕಿಟ್ಟಿರ್ತೀನಿ, ಅದನ್ನ ತೆಗಿತೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ನೋಡಿ, ನನ್ನ ಮಗಳು ಮೊಳಕೆ ಹುಳ್ಳಿ ಕಾಳು ಮೊಳಕೆದು ಬರ್ಸಿದಾಳೆ. ಎಷ್ಟುದ್ದ ಮೊಳಕೆ ಬರ್ಸಿದೆ ನೋಡಿ ಫ್ರೆಂಡ್ಸ್, ಎಷ್ಟುದ್ದ ಇದೆ ಮೊಳಕೆ, ಅಷ್ಟುದ್ದ ಮೊಳಕೆ ಬಂದಿದೆ. ಇದು ಇನ್ನೇನು ತಿನ್ನೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ರಾತ್ರಿದು ಸ್ವಲ್ಪ ರೈಸು ಹಂಗೆ ಇದೆ, ಅದೇನಿಲ್ಲ ಫ್ರೆಂಡ್ಸ್, ಇನ್ನು ಚೆನ್ನಾಗಿದೆ, ಏನೂ ಆಗಿಲ್ಲ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ, ನಿನ್ನೆ ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ವಲ್ಲ, ಒಬ್ಬಟ್ಟು ಸಾರು ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಸಾಂಬಾರು ಇನ್ನೇನು ಈಗ ಮಧ್ಯಾಹ್ನಕ್ಕೆ ಯಾರು ರೈಸ್ ತಿಂತಾರೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಇಲ್ಲ, ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್. ಇದು ಡೈಲಿ ಕೈ ಆಡಬೇಕು. ಆಲ್ರೆಡಿ ಬೆಳಗ್ಗೆನೆ ಕೈ ಆಡಿ ನಾನು ಇಟ್ಟಿದ್ದೀನಿ, ಕೈ ಆಡಿ ಇಟ್ಟಿದ್ದೀನಿ, ನೋಡಿದ್ರಲ್ಲ ಫ್ರೆಂಡ್ಸ್. ಒಂದು ದಾಳಿಂಬೆ ಬಿಡಿಸುವಾಗ ಬಿದ್ದೋಗಿದೆ. ಇನ್ನು ಒಂದು ಜಾರಲ್ಲೂ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ನಾಷ್ಟ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಇಡ್ಲಿಗೆ ಕಾಂಬಿನೇಷನ್ ಆಗಿ ಆಲ್ರೆಡಿ ನಾನು ಪಲ್ಯನ ಮಾಡಿದ್ದೀನಿ, ನಿಮಗೆ ಗೊತ್ತು ಫ್ರೆಂಡ್ಸ್. ನೋಡಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ, ಯಾಕೆ ಅಂದರೆ ಇನ್ನು ನನ್ನ ಮಗಳು ನಾಷ್ಟ ಮಾಡೋಕ್ಕೆ ಬರೋದು. ಅವಳು 10 ಗಂಟೆ ಈಗ ಮೀಟಿಂಗ್ ಮುಗಿಸ್ಕೊಂಡೆ ಬರೋದು, ಮೀಟಿಂಗ್ ಮುಗಿಸ್ಕೊಂಡೆ ಆಫೀಸ್ಗೆ ಹೋಗೋದು. ಇಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ 11 ಗಂಟೆಗೆ ಹೋಗ್ತಾಳೆ ಫ್ರೆಂಡ್ಸ್. ನಾನೀಗ ರವೆ ಇಡ್ಲಿ ಮಾಡಿಲ್ಲ, ಅಕ್ಕಿ ಇಡ್ಲಿನೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತಲ್ಲ ಅಂದ್ಬಿಟ್ಟು ನಾನು ಫ್ರೆಂಡ್ಸ್ ನೋಡಿ ಅಕ್ಕಿ ಇಡ್ಲಿನೇ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಸಾಫ್ಟ್ ಇದೆ ಅಂತ ನಿಮಗೆ ಮುರಿದು ತೋರಿಸ್ತೀನಿ, ನೋಡಿದ್ರಲ್ಲ ಫ್ರೆಂಡ್ಸ್, ಅಷ್ಟು ಸಾಫ್ಟ್ ಇದೆ ಈ ಇಡ್ಲಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆನೆ ನಾನು 7:30-8 ಗಂಟೆಗೆಲ್ಲ ಇಡ್ಲಿನ ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿದೆ. ಯಾಕೆ ಅಂದರೆ ಆರೋಗುತ್ತಲ್ಲ, ಎಲ್ಲ ತಿನ್ನೋದು ಲೇಟು ನಮ್ಮ ಮನೇಲಿ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಇಷ್ಟು ಇಡ್ಲಿ ಎಷ್ಟಿತ್ತು ಅಷ್ಟನ್ನು ನಾನು ಪೂರ್ತಿ ಇಡ್ಲಿ ಮಾಡಿ ಹಾಟ್ ಬಾಕ್ಸ್ಗೆ ನೋಡಿ ಫ್ರೆಂಡ್ಸ್, ಈ ಥರ ಹಾಟ್ ಬಾಕ್ಸ್ ಮುಚ್ಚಳ ಹಾಕೋಣ ಬನ್ನಿ ಫ್ರೆಂಡ್ಸ್. ನಾನು ಈ ಹಾಟ್ ಬಾಕ್ಸ್ ತಗೊಂಡು ಒಂದು 2-3 ವರ್ಷನೇ ಆಗೋಯ್ತು. ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡಿದ್ದೆ, ಇನ್ನು 3 ತಗೊಂಡಿದ್ದೆ, ಸೆಟ್ ಬಂದಿತ್ತು 3. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನೋಡಿ ಇಡ್ಲಿನೂ ರೆಡಿ ಆಯಿತು. ರೈಸ್ ಏನು ಇವತ್ತು ನಾನೇನು ರೈಸ್ ಮಾಡಿಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತು. ಆಲ್ರೆಡಿ ನಾನು ನೋಡಿ ಈ ಪಲ್ಯದ್ದು ಪೂರ್ತಿ ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ಈಗ ಚಟ್ನಿ ಮಾಡಲ್ಲ, ಯಾಕೆ ಅಂದರೆ ಇನ್ನೇನಕ್ಕೆ ಚಟ್ನಿ, ಎಲ್ಲ ಪಲ್ಯದಲ್ಲೇ ತಿಂತಾರೆ. ಪಲ್ಯ ಮತ್ತು ಇದಿದೆ ಫ್ರೆಂಡ್ಸ್, ತುಪ್ಪ ಇದೆ, ಪಲ್ಯ ಇದೆ, ಮತ್ತು ಬೇಕಿದ್ರೆ ಉಪ್ಪಿನಕಾಯಿನೂ ಹಾಕೋಬೋದು, ತಿನ್ಬೋದು, ಇಡ್ಲಿ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ಇವತ್ತು ನನ್ನ ಮನೇಲಿ ರೆಡಿಯಾಗಿರೋದು. ಇನ್ನು ಫ್ರೆಂಡ್ಸ್ ನಾನು ಸೆಕೆಂಡ್ ಶಿಫ್ಟ್ ಇರ್ತೀನಲ್ಲ, ನಾನು ಯಾವುದು ಏನಂತ ಅರ್ಜೆಂಟ್ ನಾಷ್ಟ ಮಾಡಲ್ಲ, ಸೆಕೆಂಡ್ ಶಿಫ್ಟ್ ಇರೋದ್ರಿಂದ. ಇನ್ನು ಫ್ರೆಂಡ್ಸ್ ಇವತ್ತು ನೋಡಿ ಇನ್ನು ಆಯಿತು ಪಲ್ಯದೆಲ್ಲ ಫ್ರೆಂಡ್ಸ್. ಬನ್ನಿ ಮುಚ್ಚೋಣ ನೋಡಿ ಫ್ರೆಂಡ್ಸ್. ತರಕಾರಿ ತಂದೆ ಫ್ರೆಂಡ್ಸ್, 1 ವಾರದಿಂದ ನಾನು ತರಕಾರಿ ತರಕ್ಕೆ ಹೋಗಿರಲಿಲ್ಲ, ಹಂಗಾಗಿ ನಾನು ತರಕಾರಿನ ತಗೊಂಡು ಬಂದೆ. ಇವತ್ತು ನನ್ನ ಮನೇಲಿ ನಾಷ್ಟ ಫ್ರೆಂಡ್ಸ್ ಇಡ್ಲಿ, ತರಕಾರಿ, ಪಲ್ಯ, ರೈಸ್ ಐತೆ, ಅದನ್ನು ನೀರು ಇದು ನೆನೆಯೋಕೆ ಇಡ್ತೀನಿ ಫ್ರೆಂಡ್ಸ್. ನೆನೆಯೋಕೆ ಇಟ್ಬಿಟ್ಟು ರೊಟ್ಟಿ ಏನಾದರೂ ಮಾಡೋಕ್ಕಾಗಿದ್ದೀನಿ. ನಾನು ನಿನ್ನೆನೂ ರೊಟ್ಟಿ ಮಾಡಿದ್ದೀನಿ. ನಾಳೆ ಫ್ರೆಂಡ್ಸ್ ತರಕಾರಿ ಎಲ್ಲ ಐತಲ್ಲ, ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ ಫಸ್ಟ್ ಶಿಫ್ಟ್ ಇದ್ದಾಗ ನಾನು ಬೇಗ ಎದ್ದೇಳ್ತಾ ಇದ್ದೆ, ಬೇಗ ಎದ್ದೇಳೋದು, 4 ಗಂಟೆಗೆ ಈ ಥರ ಎಲ್ಲ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಈಗ ನಾನು ಆ ಥರ ಎಲ್ಲ ಸ್ವಲ್ಪ ನೋಡಿ ಫ್ರೆಂಡ್ಸ್, ಇಡ್ಲಿ ಒಂದು ಕುಕ್ಕರ್ ಪೂರ್ತಿ ರೆಡಿಯಾಗಿದೆ ಮಾಡಿದ್ದೀನಿ. ಈಗ ಫ್ರೆಂಡ್ಸ್ ನಾನು ಬೇಗ ಎದ್ದೇಳಲ್ಲ, ಒಂದು 7 ಗಂಟೆ 7:15 ಎದ್ದೇಳ್ತೀನಿ. ಒಂದೊಂದ್ಸಲ ನಿದ್ದೆ ಬಂದಿಲ್ಲ ಅಂದರೆ 6 ಗಂಟೆಗೆಲ್ಲ ಎದ್ಬಿಡ್ತೀನಿ. ಈಗ ಫ್ರೆಂಡ್ಸ್ ನೋಡಿ ಬಟ್ಟೆ ವಾಶ್ ಮಾಡಿ ಒಣಗಾಕ್ತೆ, ಮಿಷನ್ಗೆ ಹಾಕಿದ್ದೆ. ಬೆಳಗ್ಗೆನೆ ಸ್ವಲ್ಪ ಪಾತ್ರೆ ಇತ್ತು ತೊಳೆದೆ, ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿದೆ, ಕಸ ಇತ್ತು ಹಾಕ್ಬಿಟ್ಟು ತರಕಾರಿ ಎಲ್ಲ ತಂದೆ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಇನ್ನು ಸ್ನಾನ ಪೂಜೆ ನಮ್ಮ ಮನೇಲಿ 10 ಗಂಟೆ 10:30 ಎಲ್ಲ ಮುಗಿಬೇಕು ಫ್ರೆಂಡ್ಸ್. ಇನ್ನು ಈಗ ನಾನು ಫ್ರೆಂಡ್ಸ್ ದೇವ್ರ ದೀಪದ ಎಣ್ಣೆ ಅಲ್ಲೇ 15 ಡೇಸ್ ಆಯಿತು, ಈ ಎಣ್ಣೆಲೇ ದೀಪ ಅಂಟಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ನಾನು ಅವ್ರ ಅಂಗಡಿಗೆ ಹೋಗಿ ಎಣ್ಣೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಇದ್ದರೆ ತಗೊಂಡು ಬರ್ತೀನಿ. ಬಿಸಿಲು ಬೇರೆ ನೀವೇ ನೋಡಿದಿರಲ್ಲ. ಇನ್ನು ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ, ಚಟ್ನಿ ಬೇಕು ಅಂದರೆ ರುಬ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ನಾನು ಚಟ್ನಿ ರುಬ್ಬಲ್ಲ. ನನ್ನ ಹತ್ರ ಹಾಟ್ ಬಾಕ್ಸ್ ಇರೋದು 3 ಫ್ರೆಂಡ್ಸ್. ಆ ಸೆಟ್ ತಗೊಂಡಿದ್ದು ಹೋದ ವರ್ಷ ತಗೊಂಡಿದ್ದು, ಪಾತ್ರೆನೂ ಆಯಿತು, ಎಲ್ಲ ಆಯಿತು. ಇನ್ನು ಫ್ರೆಂಡ್ಸ್ ಸಾಯಂಕಾಲ ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ಕೇಳ್ತಾಳೆ ಫೋನ್ ಮಾಡಿ ಏನು ಮಾಡೋಣ ಅಂತ. ಇನ್ನೇನು ಫ್ರೆಂಡ್ಸ್ ಆಲ್ರೆಡಿ ಒಬ್ಬಟ್ಟು ಸಾಂಬಾರಿದೆ, ಏನಾದರೂ ರೈಸ್ ಮಾಡಿ ಹಪ್ಪಳ ಏನಾದರೂ ಎಣ್ಣೆಗೆ ಹಾಕು ಅಂತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ಸೌತೆಕಾಯಿ ಎಲ್ಲ ತಂದಿದ್ದೀನಿ. ಈಗ ಬೇಕಂದರೆ ಒಂದು ಸೌತೆಕಾಯಿನ ಎರೆದು ರೆಡಿ ಮಾಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಈಗ ಎಲ್ಲನೂ ತರಕಾರಿನ ನಾನು ಫ್ರಿಜ್ಗೆ ಇಟ್ಬಿಡ್ತೀನಿ. ಫ್ರಿಜ್ಗೆ ಇಟ್ಟರೆ ಏನೂ ತೊಂದರೆ ಇಲ್ಲ, 1 ವೀಕ್ ತನಕ ನನಗೆ ಫ್ರೆಂಡ್ಸ್ ಅದೇ ತರಕಾರಿ. ಇನ್ನು ನೋಡಿ ಫ್ರೆಂಡ್ಸ್ ಜ್ಯೂಸು ರೆಡಿಯಾಗಿದೆ. ಜ್ಯೂಸು ನಾನು ಇಲ್ಲೇ ಕುಡ್ದೋಗೋಕ್ಕೆ ತಂದಿರೋದು. ಇನ್ನು ಫ್ರೆಂಡ್ಸ್ ಹೀರೆಕಾಯಿ ತಂದಿದ್ದೀನಿ, ಇಲ್ಲೇ ತೋರಿಸ್ತೀನಿ ಬನ್ನಿ. ಸೌತೆಕಾಯಿ ತಂದಿರೋದನ್ನ ಅಲ್ವಾ ಫ್ರೆಂಡ್ಸ್, ಸೌತೆಕಾಯಿ ತುಂಬಾ ಚೆನ್ನಾಗಿತ್ತು ಇವತ್ತು, ಹಂಗಾಗಿ 2 ತಂದಿನಿ. ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿ ಡಬ್ಬಿಗೆ ಹಾಕಿಡಬೇಕು. ಹೀರೆಕಾಯಿ ತಂದಿನಿ ಬಸ್ಸಾರು ಮಾಡಿದ್ರೆ ಬೇಕು ಅಂತ. ಇನ್ನು ಫ್ರೆಂಡ್ಸ್ ಫ್ರಿಜ್ಜಲ್ಲಿ 3 ಕಟ್ ಸೊಪ್ಪು ಬೇರೆ ತಂದಿಟ್ಟಿದ್ದೀನಿ, ಅದರಲ್ಲೂ ಏನೂ ಮಾಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.
ಇನ್ನು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿರೋ ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್, ಹ್ಯಾಪಿ ಮಂಡೇ.